ಇದ್ದಕ್ಕಿದ್ದಂಗೆ ಕರ್ಕೊಂಡೋಗ್ಬಿಟ್ಟು ರೆಡ್ ಕಾರ್ಪೆಟಲ್ಲಿ ನಿಲ್ಲಿಸ್ಬಿಟ್ರೆ ನನಗೆ, ನಾನು ಫಸ್ಟ್ ಸಿನಿಮಾ ಅವಾರ್ಡ್ಸ್ಗಳಿಗೆ, ಇನ್ನು ಬಾಂಬೆ ನೈಟ್ಸ್ ಆಯಿತು ನಮ್ಮದು ಜಾಗರಣ್, ಅಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ಗೆ ಹೀಗೆಲ್ಲ ಕೊಟ್ಟಾಗ ಕರ್ಕೊಂಡೋಗಿ ಲೈಟ್ಸು, ರೆಡ್ ಕಾರ್ಪೆಟು, ಮೈಕು, ವೀಡಿಯೋಸು, ಕ್ಯಾಮ್ರಸ್ ಅಂತ ಇದ್ದಾಗ ನಂಗೆ ಸ್ವಲ್ಪ ಒಕ್ಕೊಳ್ಳೋದು ಕಷ್ಟ. ಅದು ಇಲ್ಲ, ನಾನು ಈ ಕನಸಿಟ್ಕೊಂಡು ಕೆಲಸ ಮಾಡಿಲ್ಲ, ಈ ಆಸೆಗಳನ್ನ ಕಣ್ಮುಂದೆ ತಗೊಂಡು ಪಾತ್ರಗಳು ಮಾಡಿಲ್ಲ. ಆದರೆ ಇದನ್ನು ಹೆಂಗೆ ತಗೋಬೇಕು, ಆದರೆ ನಾನು ಪಟ್ಟಂಥ ಅವಮಾನಗಳು, ಕಷ್ಟ ಬಿಡಿ, ಕಷ್ಟ ಇರಲೇಬೇಕು ಮನುಷ್ಯನಿಗೆ. ಆದರೆ ಅವಮಾನ ಇದೆಯಲ್ಲ, ನಾನು ಇವತ್ತು ರೂಪಿಸಿರೋದೇ ಅವಮಾನಗಳು. ಯಾವ ಅವಮಾನ ಇನ್ನೂ ನೀನು ಅರಗಿಸ್ಕೊಂಡಿಲ್ಲ? ತುಂಬ ಇದೆ ನಂಗೆ. ಈ ಎಲ್ಲ ಇಂಥದ್ದು ಒಂದೇ ಅಂತ ಈ ಒಂದಕ್ಕಿಂತ ಒಂದು ದೊಡ್ಡದಿರುತ್ತೆ, ಒಂದಕ್ಕಿಂತ ಒಂದು ಚಿಕ್ಕದಿರುತ್ತೆ. ಇವಾಗೆಲ್ಲ ಒಂದು ಏನಾಗುತ್ತೆ ಅಂದರೆ, ಹೆಣ್ಮಗಳು ಒಬ್ಬಳು ಏನೋ ಮಾಡಿದ್ಲು ಅಂದರೆ, ರಾಜಕಾರಣದಲ್ಲಾಗ್ಬೋದು, ರಂಗಭೂಮಿನಲ್ಲಾಗ್ಬೋದು, ಸಿನಿಮಾದಲ್ಲಾಗ್ಬೋದು, ಇವನ್ ನಮಗೆ ಗೊತ್ತಿಲ್ಲದಿರುವಂತಹ ಬೇರೆ ಬೇರೆ IT ಆಫೀಸ್ ಕ್ಷೇತ್ರದಲ್ಲಾದರೂ ಆಗ್ಬೋದು, ಆಕೆ ಕ್ಯಾರೆಕ್ಟರ್ ಸರಿ ಇಲ್ಲ, ಇದೇ ಬರೋದು. ಈ ಥರದ ಅವಮಾನಗಳು ಹೆಜ್ಜೆ ಹೆಜ್ಜೆಗೂ ಎಲ್ಲ ಹೆಣ್ಮಕ್ಳು ಕೇಳ್ತಾ ಇರ್ತಾರೆ, ಎಲ್ಲ ಹೆಣ್ಮಕ್ಳು ಅನುಭವಿಸ್ತಿರ್ತಾರೆ. ನಾವು ಬೇಡ, ಯಾವುದಾದ್ರೂ ಒಂದು ಹಳ್ಳಿನಲ್ಲಿ ಯಾವುದಾದ್ರೂ ಒಂದು ಹೆಂಗಸು ಯಾರೋ ಒಬ್ಬರು ಮುರಿ ಅಂದರೆ ಏನೋ ಒಂದು ಕೆಲಸ ಮಾಡೋಕ್ಕೆ ಬಂದರು ಅಂತ ಅನ್ಕೊಳ್ಳಿ, ಮನೆ ಕೆಲಸಕ್ಕೆ ಅಂದರೆ ಲೈಕ್ ಏನೋ ಬಿಲ್ ಕೊಡೋಕ್ಕೆ ಬಂದರು, ಲೈಟ್ ಬಿಲ್ ಕೊಡೋಕ್ಕೆ ಬಂದರು. ಅಣ್ಣ ಚೆನ್ನಾಗಿದೆಯಾ, ಒಂಚೂರು ಕಾಪಿ ಕುಡ್ದೆಯಾ ಇರೋಣ ಅಂತ ಹಿಂಗೆ ನಗ್ತಾ ಮಾತಾಡ್ಬಿಟ್ರು, ಮುಗೀತು, ಅಮ್ಮ ಸರಿ ಇಲ್ಲ. ಇವತ್ತಿಗೂ ಅಯ್ಯೋ ಇದೆ. ನಾನು ಇವತ್ತು ತುಂಬ ಜನ ಇದಿಲ್ಲ ಅನ್ಬೋದು, ಇದೆ. ಯಾಕೆಂದರೆ ನಾನು ಹೆಚ್ಚು ಹಳ್ಳಿ ಸುತ್ತಿರ್ತೀನಿ, ಹಳ್ಳಿ ಟ್ರಾವೆಲ್ ಮಾಡ್ತಿರ್ತೀನಿ ನಾಟಕಗಳ ಮುಖಾಂತರ. ನಾನು ಇದನ್ನು ತಿಳ್ಕೊಳ್ಳೋಕ್ಕೆ ನಾಟಕಗಳನ್ನ ಇಟ್ಕೊಂಡು ಟ್ರಾವೆಲ್ ಮಾಡೋದು ಇವತ್ತಿಗೂ ಇದೆ. ಉತ್ತರ ಕರ್ನಾಟಕದಲ್ಲಿ ಬೇರೆ ಥರ ಅಂದರೆ ಹೆಣ್ಣಿನ ಸಮಸ್ಯೆನೇ ಇದು, ಅದು ಇವತ್ತಿಗೂ ಇದೆ. ಅದೊಂದು ಇದೆಯಲ್ಲ, ಬದಲಾಗಬೇಕು. ನಾನು ಒಬ್ಬಳು ಅಂತ ಒಂದು ನಾಟಕ ಮಾಡಿದೆ ಸೋಲೋ. ಎಷ್ಟೋ ಜನ ನನ್ನನ್ನು ವೇದಿಕೆ ಮೇಲೆ ನೋಡಿ ನಾನು ಆಚೆ ಬರಬೇಕು ಮನೆಯಿಂದ ಅಂತ ಅಂದ್ಕೊಂಡಿದ್ದಾರೆ ಹೆಣ್ಮಕ್ಳು. ಒಬ್ಬಳು ವುಮೆನ್ ಅಲೋನ್, ದಾರಿ ಒಪ್ಪೋದು. ಅದಾದಮೇಲೆ ಲೀಕ್ಔಟ್ ಅನ್ನೋ ಒಂದು ನಾಟಕ ಮಾಡ್ತೀನಿ. ಇವನ್ ನಾನು ಬರೆದಿರೋ ಕತೆಗಳನ್ನ ನಾನು ಬರೆದ್ಬಿಟ್ಟೆ, ಓದಕ್ಕೆ ಬರೋರಷ್ಟೇ ಓದ್ತಾರೆ, ಓದಕ್ಕೆ ಬರೆದಿರೋರನ್ನ ಹೆಂಗೆ ಮುಟ್ಟಿಸ್ಬೇಕು ಅಂತ ಅಂದ್ಕೊಂಡು ನಾನು ಕಟ್ಕೊಂಡ ನಾಟಕ ಅದು ಲೀಕ್ಔಟ್ ಅಂತಾರೆ. ಲೀಕ್ಔಟ್ ಅನ್ನೋ ಟೈಟಲ್ ಕೇಳೇ ಎಷ್ಟೋ ಜನ ಆರ್ಗನೈಸ್ ಮಾಡಲಿಲ್ಲ. ಅಂದರೆ ನಾವೆಂಥ ಸ್ಟೀರಿಯೋಟೈಪ್ ಜಗತ್ತಲ್ಲಿ ಬದುಕ್ತಿದ್ದೀವಿ ಅಂದರೆ, ಲೀಕ್ಔಟ್ ಅಂದರೆ ಛೀ ಅಂತಾರೆ, ಪೇಪರ್ ಲೀಕ್ಔಟ್ ಆಯಿತು ಅಂದರೆ ಎಕ್ಸಾಮ್ದು. ಇಂಥ ಸ್ಟೀರಿಯೋಟೈಪ್ ಯೋಚನೆಗಳನ್ನ ತಿಳ್ಕೋಬೇಕು, ಅದನ್ನೇನಾದರೂ ಸ್ವಲ್ಪ ಇಲ್ಲ ಅನ್ನೋದನ್ನ ತೋರಿಸ್ಬೇಕು ಅನ್ನೋದಕ್ಕಾಗಿ ನಾನು ಲೀಕ್ಔಟ್ ಅನ್ನೋ ಹೆಸರಲ್ಲೇ ಹಳ್ಳಿಗೆ ಹೋಗಿ. ಏನಾ ಲೀಕ್ಔಟ್ ಇಟ್ಸ್ ಅ ಫಿಕ್ಷನ್. 11 ಕತೆಗಳಿದಾವೆ ಅದರಲ್ಲಿ. 11 ಕತೆಗಳೂ ಕೂಡ ಆ ಪಾತ್ರದ ಒಂದಷ್ಟು ವಿಷಯಗಳು, ಮಾನಸಿಕ ಚಿಂತನೆಗಳು, ಒಂದಷ್ಟು ಗಟ್ಟಿ ನಿರ್ಧಾರಗಳು ಲೀಕ್ಔಟ್ ಆಗ್ತವೆ. ಸೊ ಅಂದ್ರೆ ನೀನು ನೋಡಿರೋ ಅನುಭವಗಳು, ನಾನು ನೋಡಿರೋ ಪಾತ್ರಗಳು, ಅನುಭವಿಸಿರೋದು ಆಗ್ಬೋದು ಎಲ್ಲವೂ. ಯಾವ್ದು ನಿನ್ನ ಫೇವ್ರೇಟ್ ಕತೆ ಲೀಕ್ಔಟಲ್ಲಿ? ಲೀಕ್ಔಟಲ್ಲಿ ನನ್ನ ಫೇವ್ರೇಟ್ ಎಲ್ಲವೂ ನಾನೇ ಬರೆದಿರ್ತೀನಿ ಅಂದರೆ ಎಲ್ಲವೂ ಕೇಳ್ಬೋದಾ? ನನ್ನ ಕತೆನು ಅಂತ ಹೇಳೋಕ್ಕಾಗಲ್ಲ, ಆದರೆ ಟ್ರೋಲ್ ಕನ್ನಡತಿ ಟ್ರೋಲ್ ಅಂತ ಇದೆ ಒಂದು ಕತೆ, ಓದಾಯ್ತಾ? ಆದರೆ ನಾನು ಇದನ್ನು ಹೊರಗಡೆ ಎಕ್ಸ್ಪ್ಲೋರ್ ಮಾಡುವಾಗ ನಾಟಕದ ರೀತಿಯಲ್ಲಿ, ಟ್ರೋಲ್ ಕನ್ನಡತಿ ಟ್ರೋಲ್, ನವ್ಯ KG ನಗರ ಅಂತ ಅವಳ ಹೆಸರು, ಮತ್ತು ಅವ್ರ ಅಮ್ಮ ಇಬ್ಬರದು ಮಾತುಕತೆ ಅದರಲ್ಲಿರೋದು. ಮಾತುಕತೆ ಅಂದರೆ ಅವರಿಬ್ಬರೇ ಇರೋದು ಮೇನು. ನಾನು ಶುರು ಮಾಡೋಕ್ಕೆ ಹೋದಾಗ ನವ್ಯ ಅಂತ ಹಿಂಗಿದ್ಲು, ಅವಳು ಹಿಂಗಿದ್ಲು, ನೀವು ಹಿಂಗೆ ಮಾಡ್ತೀರಾ ಅಂತ ಹೇಳೋಕ್ಕೆ ಶುರು ಹೋದಾಗ ಯಾರೋ ಒಬ್ಬರು ಅಳೋಕ್ಕೆ ಶುರು ಮಾಡಿಬಿಡ್ತಾರೆ, ಅಥವಾ ಯಾರೋ ಒಬ್ಬರು ತಪ್ಪು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಲೈಕ್ ಇನ್ನೂ ಎಕ್ಸಾಂಪಲ್ ಕೊಡ್ತೀನಿ. ಆಡಿಯನ್ಸ್ನ ಕೇಳ್ತೀನಿ, ಸರ್ ಏನು ಕೆಲಸ ಮಾಡ್ತೀರಾ ಅಂತ. ಏನೋ ಒಂದು ಕೆಲಸ ಹೇಳ್ತಾರೆ, ಎಷ್ಟು ಸ್ಯಾಲ್ರಿ? ಮೇಡಮ್ ಅಂತಾರೆ. ಹೇಳಿ ಸರ್. ಒಂದು 20,000 40,000 ಅಂತಾರೆ. ದಿನಕ್ಕ ಅಂತೀನಿ. ತಿಂಗಳಿಗೆ ಅಂತಾರೆ. ಅದಕ್ಕಾಗಿ ಎಷ್ಟೊತ್ತು ಕೆಲಸ ಮಾಡ್ತೀರಾ? ಏನು ಮಾಡ್ತಿದ್ದೀರಾ ಸರ್ ನೀವು? 2025-26 ಇದ್ದೀರಾ, ಇನ್ನೂ 20,000 40,000 ಕೆಲಸ ಮಾಡ್ತಾ ಕೂತಿದ್ದೀರಾ. AC ರೂಮಲ್ಲಿ ಒಂದಿಷ್ಟೇ ಆಗಲ ಜಾಗದಲ್ಲಿ ಲಕ್ಷ ದುಡಿಬೋದು. ಟ್ರೋಲ್ ಮಾಡಿ ಅಂತೀನಿ. ಟ್ರೋಲ್ ಪೇಜ್ ಓಪನ್ ಮಾಡಿ, ಟ್ರೋಲ್ ಮಾಡಿ, ಬ್ಲ್ಯಾಕ್ ಮೇಲ್ ಮಾಡಿ. ಆಮೇಲೆ ಅಯ್ಯೋ ಏನು ನೀವು ನಿಮಗೂ ಗೊತ್ತೇ ಇಲ್ಲ ಅನ್ನೋ ಎಲ್ಲರಿಗೂ ಗೊತ್ತು, ನಗ್ತಾರೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಈಗ ನವ್ಯ ಮತ್ತು ನವ್ಯನ ಅಮ್ಮ ಬರ್ತಾರೆ ನೋಡಿ,
ಅವ್ರ ಕತೆ ಕೇಳಾದ್ಮೇಲೆ ನೀವು ಹೇಳಿ, ನೀವು ಟ್ರೋಲ್ ಪೇಜ್ಗೆ ಹೋಗಿ ಲಕ್ಷ ದುಡಿತೀರಾ ಅಥವಾ ಈಗ ಮಾಡ್ತಿರೋದ್ರಲ್ಲಿ 20,000 40,000ದಲ್ಲೇ ಇರ್ತೀರಾ ಅಂದ್ಬಿಟ್ಟು, ಓಕೆ ನವ್ಯ ಏನೋ ನಾನು ಮಾಡ್ತೀನಿ ಪರವಾಗಿಲ್ಲ, ಅಮ್ಮ ಬೇಕಲ್ಲ ಅಂತೀನಿ. ಯಾರೋ ಒಬ್ರು ಬರ್ತಾರೆ, ಅವ್ರಿಗೆ ಅವ್ರ ಮಗಳ ಜೊತೆ ಅಸೋಸಿಯೇಷನ್ ಇರುತ್ತೆ, ಅಳ್ತಾರೆ ರಶ್ಮಿ, ಅಳ್ತಾರೆ, ಹಾಡ್ತಾರೆ, ನಗ್ತಾರೆ, ಮನ್ಸು ಬಿಚ್ಚಿ. ಅವತ್ತು ನಂದು 100-150 ಜನ ಅಷ್ಟೇ ಆಡಿಯನ್ಸ್ ಲಿಮಿಟ್. ಯಾಕೆಂದರೆ ಎಲ್ಲರಿಗೂ ರೀಚ್ ಆಗಬೇಕು, ನನ್ನ ಎದೆ ಬಡಿತ ಕೂಡ ಕೇಳಿಸ್ಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಅವ್ರು ಬರ್ತಾರೆ, ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ. ಹೀಗೆ ಅಮ್ಮನ ಹೆಜ್ಜೆ ಅಂತ ಇದೆ. ಅಮ್ಮನ ಕೊನೆಯ ದಿನ ಅಮ್ಮ ಮಗಳ ಜೊತೆ ಯಾವ ಥರ ಅಂದರೆ, ಅದರಲ್ಲಿ ಒಬ್ಬ ಅಮ್ಮ ಅಳಕ್ಕೆ ಶುರು ಮಾಡಿಬಿಟ್ರು ಹುಬ್ಳಿನಲ್ಲಿ, ಯಾವುದೋ ಒಂದು ಓಣಿನಲ್ಲಿತ್ತು. ಅವ್ರನ್ನ ಕರೆದು ಏನು ಅಂದರೆ, ನನಗೂ ಕ್ಯಾನ್ಸರ್ ಐತೆ ಕಣವ, ಎಲ್ಲ ಆಡ್ಕೊತಾರೆ ಅಂತ ಯಾರಿಗೂ ಹೇಳಿರಲಿಲ್ಲ ಅಂತ ಅವತ್ತು ಸ್ಟೇಜ್ ಮೇಲೆ ರಿವೀಲ್ ಮಾಡಿದ್ರು. ಸೊ ನಾಟಕನ ನಾನು ಕಲ್ತಿದ್ದಾಯಿತು ಇಷ್ಟು ವರ್ಷ. ಇನ್ನೂ ನನ್ನನ್ನು ನೋಡೋಕ್ಕೆ ಯಾರು ಸ್ಟೇಜಿಗೆ ಬರಬೇಡಿ. ನಾನು ರಂಗಶಂಕರದಲ್ಲಿ ನಾಟಕಗಳು ಮಾಡಲ್ಲ. ನನ್ನನ್ನು ನೋಡೋಕ್ಕೆ, ನನ್ನ ನಾಟಕಗಳನ್ನ ನೋಡೋಕ್ಕೆ ಟಿಕೆಟ್ ತಗೊಂಡು ಬರೋದಲ್ಲ. ನಾನು ಜನಗಳ ಹತ್ರ, ಯಾರಿಗೆ ಆಡಿಟೋರಿಯಮಿಗೆ ಬಂದು 200-300 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ನೋಡೋಕ್ಕೆ ಶಕ್ತಿ ಇರಲ್ಲ, ಅವ್ರ ಹತ್ರ ನಾನು ಹೋಗಬೇಕು. ಅದನ್ನು ನನ್ನ ಮಗಳು ಫೀಡಿಂಗ್ ಸ್ಟಾಪ್ ಮಾಡಿ ನಾನು ಟ್ರಾವೆಲ್ ಮಾಡಿದೆ 1 ತಿಂಗಳು ಕಂಪ್ಲೀಟ್. ನನ್ನ ಕಾರಲ್ಲೇ ಎಲ್ಲ ಹಾಕ್ಕೊಂಡು, ಮತ್ತೊಬ್ಬರು ನನ್ನ ಜೊತೆ ಸಹಾಯಕರು, 1 ತಿಂಗಳು ಉತ್ತರ ಕರ್ನಾಟಕ ಟೂರ್. 14 ಶೋ ಫಿಕ್ಸ್ ಮಾಡಿದ್ದೆ. ಹೋಗ್ತಾ ಹೋಗ್ತಾ ಅದು 40 ಶೋ ಆಯಿತು. ಸೇಮ್ ಇದೆನಾ? ಸೇಮ್ ಇದೆ, ಲೀಕ್ಔಟ್. ಅದು ವಾಪಸ್ ಆ ಟೂರ್ ಮುಗಿಸ್ಕೊಂಡು ಬಂದ ಅದು ತುಂಬ ಆಮೇಲೂ ಶೋಸ್ ಕೇಳ್ತಾಯಿದ್ರು. ಅಂದರೆ ನಂದು ಮಗಳು ಜೊತೆಗಿರೋ ಒಂದು ಆಗಷ್ಟೇ ಬಿಟ್ಟೋಗಿದ್ದೀನಲ್ಲ ಫೀಡಿಂಗ್ ಮುಗಿಸಿ ಗಿಯಾ, ವಾಪಸ್ ಬಂದೇ ಇಲ್ಲ. ಸರ್ ಇನ್ನೊಂದು ಬ್ರೇಕ್ ತಗೊಂಡು ಮಾಡ್ತೀನಿ, ಆಮೇಲೆ ಶೆಡ್ಯೂಲ್ ಮಾಡ್ಕೊಂಡು ಅಂತ ವಾಪಸ್ ಬಂದೆ. ವಾಪಸ್ ಬಂದಮೇಲೆ ರಶ್ಮಿ, ನನಗೆ ಇನ್ನೂ ಟೈಮ್ ಸಿಕ್ಕಿದ್ರೆ ಇನ್ನೂ ಮಲಗ್ತಿದ್ನೇನೋ. 3-4 ದಿನ ಹುಚ್ಚಿ ಥರ ಮಲಗಿದ್ದೀನಿ. ಕಿಕ್ ಮದ ಅಂತಾರಲ್ಲ ಹಾಗೆ, ನಿದ್ದೆ ಮಾಡು, ಎದ್ದನ ತಿನ್ನ, ಮಲ್ಕೋ. ಅದು ಎಂಥ ನಿದ್ದೆ ಆಗಿತ್ತು ಗೊತ್ತಾ. ಅಷ್ಟು ದಿನ ನಿದ್ದೆ ಇಲ್ಲದೆ ಕೆಲಸ ಮಾಡಿದ್ದೆ, ಅದು ಬೇರೆನೇ ಇತ್ತು. ಅವಾಗೆಲ್ಲ ನಾನು ಯೋಚನೆ ಬರೀ ನಾಟಕ, ಅದಾದಮೇಲೆ ಆಡಿಯನ್ಸ್ ಯಾರು ಹೆಂಗೆ ಓಪನ್ ಆದರೂ, ನೆಕ್ಸ್ಟ್ ಶೋ ಹೆಂಗೆ ಮಾಡಬೇಕು, ಎಲ್ಲಿ ಎಷ್ಟು ದೂರ ಇದೆ ಒಂದು ಶೋಯಿಂದ ಇನ್ನೊಂದು ಶೋಗೆ ಟ್ರಾವೆಲ್ ಮಾಡೋಕ್ಕೆ, ಇದು ಯಾವ ಊರು ಹಳ್ಳಿ, ಇದೇ ಆಗಿತ್ತು ಯೋಚನೆ. ಅದಾದಮೇಲೆ ಅದೊಂದು ಶೋ ಆದಮೇಲೆ ಇನ್ನೂ ಒಂದು ಶೋ ಆದಮೇಲೆ ಜಾಸ್ತಿ ಯಾರ ಜೊತೆನೂ ಸಿಗಲ್ಲ ನಾನು. ಅಂದರೆ ಯಾರೋ ಆರ್ಗನೈಸ್ ಮಾಡಿದ್ರೆ ಒಟ್ಟಿಗೆ ಊಟ ಮಾಡಿಬಿಟ್ಟು ಬಂದು ಅದನ್ನು ಫೀಲ್ ಮಾಡ್ತೀನಿ. ಅದೊಂದು ಸುಖದ ನಿದ್ದೆ ಅಂತಾರಲ್ಲ, ಬರೀ ನಿದ್ದೆ ಮಾಡಿದ್ದೀನಿ. ಕಿಕ್ ನನಗೆ ಅದೊಂದು ನಶೆ. ಕಮಿಟ್ಮೆಂಟ್ಸ್ ಇದ್ರಿಂದ 4 ದಿನಕ್ಕೆ ಹುಚ್ಚಿ ಥರ ನಿದ್ದೆ ಮಾಡಿ ಎದ್ದೆ ಬಿಟ್ಟರೆ, ನಶೆ ಅಂದರೆ ನಶೆ. ನಾವು ನಶೆನ ಕಂಡ್ಕೊಂಡಿರೋದು ಇದರಲ್ಲಿ. ಅದಕ್ಕೆ ಕಾರಣ ಅದೇ, ಅದೊಂದು ಕಿಕ್, ನಾವು ತುಂಬ ಕುಡಿದ್ಬಿಟ್ಟೆ ಅದು. ಈ ಭಾವಗಳು ನಾನು ನೋಡ್ದಿರೋ ಒಂದು ಬೇರೆ ಜೀವನ ನೋಡ್ಬಿಟ್ನಲ್ಲ ಅಲ್ಲಿ. ಒಂದಷ್ಟು ಜನ ಮಾತಾಡಿದ್ದು, ಕೆಲವೊಬ್ಬರು ನನಗೆ ಪತ್ರ ಬರೆದು ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿಯ ಅಡ್ರೆಸ್ಸಿಗೆ ರೇಷನ್ ಕಳಿಸಿದ್ದಾರೆ. ನಂಬರಿಗೆ ಮೆಸೇಜ್ ಮಾಡ್ತಾರೆ ಎಷ್ಟೋ ಜನ. ನಮ್ಮದೇ ಮಾತಾಡ್ತಿದ್ರಿ ನೀವು, ಹಂಗಾಯಿತು ಅಂತೆಲ್ಲ ಎಷ್ಟೋ ಜನ. ಆಮೇಲೆ ಒಂದಷ್ಟು ವರ್ಷ, ಈಗ ಮನೆ ಚೇಂಜ್ ಆಯಿತು, ಶೇಂಗಾ, ಕಡಲೆಕಾಯಿ ಎಣ್ಣೆ, ಆಮೇಲೆ ಜೋಳದ ಹಿಟ್ಟು, ಕಾಳುಗಳು, ಈ ಥರ ರೇಷನ್ ಬರ್ತಿತ್ತು, ರೊಟ್ಟಿ. ಜನಗಳ ಮಧ್ಯೆ ಇರೋ ಪ್ರೀತಿನೇ ಬೇರೆ ಅಲ್ಲ. ಇವೆಲ್ಲ ರೀಚ್ ಆಗಲ್ಲ. ನಾವು ರೀಚ್ ಆಗಕ್ಕೆ ಮಾಡಲೇಬಾರ್ದು. ಇವೆಲ್ಲ ನಾನು ಯಾವ ಥರ ರೀಚ್ ಆಗಬೇಕು ಅಂದ್ಕೊಂಡಿರ್ತೀನಿ ಆ ಥರ ರೀಚ್ ಆಗಿರುತ್ತೆ. ಇದೆಲ್ಲ ನಾಳೆ ಟ್ರೋಲ್ ಆಗ್ಬಿಡ್ಬೇಕು, ಇವೆಲ್ಲ ಟ್ರೋಲ್ ಮಾಡಲ್ಲ. ಇವೆಲ್ಲ ನನ್ನ ಇಂಟೆನ್ಷನೂ ಇಲ್ಲ ಇದೆಲ್ಲ. ಯಾಕೆಂದ್ರೆ ನನಗೆ ಆಡಿಯನ್ಸ್ ಲಿಮಿಟ್ಸ್ ಇರೋದು. ಇಲ್ಲಿ ನಾನು ಗಲ್ಲಿಗೆ ಹೋಗಬೇಕು, ನಾನು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಈ ಥರ ನಾಟಕ ಮಾಡಬೇಕು. ಅವ್ರಿಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅವ್ರ ಹತ್ರ ಫೋನೂ ಇರಲ್ಲ.